ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು 11 ದಿನಗಳ ಕಠಿಣ ವ್ರತ ಮಾಡಿರುವ ಬಗ್ಗೆಯೇ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ವೇಳೆ ಮಾತನಾಡಿದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಕೇವಲ ಎಳನೀರು ಮಾತ್ರ ಸೇವಿಸಿ ಉಪವಾಸ ಮಾಡಿದ್ರೆ 1-2 ದಿನದಲ್ಲಿ ಮನುಷ್ಯ ಬೀಳುತ್ತಾನೆ. 11 ದಿನಗಳ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ವೈದ್ಯರ ಅಭಿಪ್ರಾಯದ ಪ್ರಕಾರ ಅದು ಅಸಾಧ್ಯ. ಉಪವಾಸ ಅಂತ ಹೇಳಿ ಮೋದಿ ಬಹಳ ಜೋರಾಗಿ ಓಡಾಡಿದ್ರು. ಉಪವಾಸ ಇದ್ದ ಹಾಗೆ ನರೇಂದ್ರ ಮೋದಿ ಕಾಣಲಿಲ್ಲ ಎಂದು ಮೊಯ್ಲಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ದೇವರಿಗೆ ಇಚ್ಛೆ ಪ್ರಕಾರ ಏನ್ ಬೇಕಾದರೂ ಮಾಡಲಿ, ಆದರೆ ಇವರ ನಾಟಕ ಇನ್ನು ಮುಂದೆ ನಡೆಯಲ್ಲ. ಗುಜರಾತ್ ಹತ್ಯಾಕಾಂಡದ ವೇಳೆ ಮೋದಿ ರಾಜಧರ್ಮ ಪಾಲನೆ ಮಾಡಲಿಲ್ಲ, ಕಾನೂನು ಪರಿಪಾಲನೆ ಮಾಡಲಿಲ್ಲ. ರಾಜಧರ್ಮ ಪಾಲನೆ ಮಾಡದೆ ಶ್ರೀರಾಮನ ಗರ್ಭಗುಡಿಯಲ್ಲಿ ಕೂತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ವಿಪರ್ಯಾಸ ಎಂದರು. ಮೋದಿಯವರು ಉಪವಾಸ ಮಾಡದೆ ದೇವಾಲಯ ಗರ್ಭಗುಡಿ ಪ್ರವೇಶ ಮಾಡಿದ್ದರೆ ಅದು ದೇವಾಲಯಕ್ಕೆ ಪಾವಿತ್ರ್ಯತೆ ಬರಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಅವರು, ಬೆಳಗ್ಗೆ ವಾಕಿಂಗ್ ಮಾಡುವಾಗ ಡಾಕ್ಟರ್ ಬಳಿ ಈ ಬಗ್ಗೆ ಚರ್ಚೆ ಮಾಡಿದೆ. 11 ದಿನ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಮನುಷ್ಯ ಬದುಕಿದ್ರೆ ಪವಾಡ. ಹಾಗಾಗಿ ಆ ಉಪವಾಸ ಮಾಡಿರೋದು ಅನುಮಾನ ಎಂದರು. ಅವರು ಪಾಪ ಉಪವಾಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟ್ರು ಬರ್ತಾರೆ ನಮ್ಮ ಜೊತೆ. ಅವರು ಹೇಳಿದರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬದುಕಿದ್ರೆ ಏನು ಪವಾಡ? ಆದ್ದರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟು. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದರೂ ಪೂಜೆ ಮಾಡಿದರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದರಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗುತ್ತೆ. ಸರ್, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಅಂತೇಳಿ ಹೇಳಿದರು. ಅದು ಹೇಳ್ತಾ ಒಂದು 25 ವರ್ಷಗಳ ಕಾಲ ಬೇರೆ ಬೇರೆ ರಾಷ್ಟ್ರದಲ್ಲಿ ಅಧಿಕಾರ ಮಾಡಿದರು. ಈಗ ರಾಮ ಮಂದಿರ ಆಯಿತು. ಇನ್ನು ಮುಂದೆ ಏನಿದೆ? ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂಥ ಇಶ್ಯೂ ಇರುವುದಿಲ್ಲ. ಇನ್ನು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಲಿಕ್ಕೂ ಆಗುದು. ಉಪವಾಸ ಮಾಡದೆ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಿದ್ರೆ ಸ್ಥಳ ಅಪವಿತ್ರ ಆಗಲಿದೆ, ಶಕ್ತಿ ಉದ್ಭವವಾಗಲ್ಲ, ರಾಮ ಮಂದಿರದ ಕೆಲಸ ಸಂಪೂರ್ಣ ಆಗಲಿಲ್ಲ. ನರೇಂದ್ರ ಮೋದಿ ಪ್ರಾಣ ಪ್ರತಿಷ್ಠಾಪನೆ ನಡೆಸಿಕೊಟ್ಟಿದ್ದು ತಪ್ಪು. ನರೇಂದ್ರ ಮೋದಿ ಗರ್ಭಗುಡಿಗೆ ಪ್ರವೇಶ ಮಾಡಿದ್ದು ಸಹ ತಪ್ಪು ಎಂದು ಅವರು ಪ್ರತಿಪಾದಿಸಿದರು. ರಾಮ ಮಂದಿರ ಅಪೂರ್ಣ ಮಂದಿರ. ಕೇವಲ ರಾಮಲಲ್ಲ ಪ್ರತಿಷ್ಠಾಪನೆ ಮಾಡಿದ್ರೆ ಸಾಲದು. ಅಲ್ಲಿ ರಾಮ, ಲಕ್ಷ್ಮಣ, ಸೀತಾ ಹಾಗೂ ಆಂಜನೇಯ ವಿಗ್ರಹಗಳು ಇರಬೇಕು. ಆಗಲೇ ರಾಮ ಮಂದಿರ ಪೂರ್ಣ ಆಗೋದು. ಗುಜರಾತ್ನ ಹತ್ಯಾಕಾಂಡದ ವೇಳೆ ಅಂದಿನ ಸಿಎಂ ಆಗಿದ್ದ ನರೇಂದ್ರ ಮೋದಿ ರಾಜಧರ್ಮ ಕಾನೂನು ಪರಿಪಾಲನೆ ಮಾಡಲಿಲ್ಲ. ಅಂತಹ ಮೋದಿಯವರಿಂದ ರಾಮಲಲ್ಲ ಪ್ರತಿಷ್ಠಾಪನೆ ಮಾಡಿಸಿದ್ದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಇದಕ್ಕಾಗಿ ಜನ ಭಯಭೀತರಾಗಬೇಕಾದ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಅವ್ರಿಗೆ ಗೊತ್ತಿದೆ, ಬಾಬರಿ ಮಸ್ಜಿದನ್ನ ಗಮನ ಮಾಡಿ ಈಗ ಶ್ರೀರಾಮಚಂದ್ರನ ಗುಡಿಯನ್ನು ಅಲ್ಲಿ ಮಾಡಿದ್ದಾರೆ. ಆದರೆ ಆ ಗುಡಿಯ ಕೆಲಸ ಇನ್ನೂ ಪೂರ್ತಿ ಆಗಲಿಲ್ಲ. ಇನ್ನು ಸ್ವಲ್ಪ ಅಂಶದ ಮಾತ್ರ ಕೆಲಸ ಆಗಿದೆ. ಒಂದು ಅರ್ಧಾಂಶದ ಕೆಲಸ ಮಾಡಿ ಉದ್ಘಾಟನೆ ಮಾಡೋದು ಅದು ಶೋಭೆ ಬರುವುದಿಲ್ಲ ಮತ್ತು ಧಾರ್ಮಿಕ ನೀತಿ ಪ್ರಕಾರ ಅದು ಅಧಾರ್ಮಿಕವಾದಂತಹ ಒಂದು ಕೆಲಸವನ್ನ ನಿನ್ನೆ ತಾನೇ ಅವರು ಮಾಡಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಹೆಚ್ಚಾಗಿದೆ ಎಂದ ಮೊಯ್ಲಿ, ನರೇಂದ್ರ ಮೋದಿ ಪ್ರಧಾನಿಯಾದರೆ ನಾನು ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿದ್ರು. ಆದರೆ ಈಗ ಅವರೇ 2024ರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗೋದನ್ನು ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿರೋದು ವಿಪರ್ಯಾಸ ಎಂದು ಹೇಳಿದರು. ಎಚ್.ಡಿ. ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಜಾಸ್ತಿಯಾಗಿದೆ. ಅವರ ಮಗನನ್ನ ಕೇಂದ್ರದ ಮಂತ್ರಿ ಮಾಡಲು ಬಿಜೆಪಿ ಬೆಂಬಲಿಸುತ್ತಿದ್ದಾರೆ ಎಂದರು. ಆದರೆ 2024ರಲ್ಲಿ ಮೋದಿ ಮಾಜಿಯಾಗಲಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ ಎಂದರು. ಈಗ ಇದೇ ದೇವೇಗೌಡರು ಬಹಳ ಆಶ್ಚರ್ಯ ಇವತ್ತು ಮತ್ತು ನಿನ್ನೆ ಹೇಳಿಕೆ ಬಂತು. ಏನಂದ್ರೆ ಪುನಃ 2024ರ ಅನಂತರ ನರೇಂದ್ರ ಮೋದಿ ಪ್ರಧಾನಿ ಆಗೋದೆಲ್ಲ ಯಾರಿಗೂ ತಪ್ಪಿಸಲಿಕ್ಕೆ ಆಗುದಿಲ್ಲ ಅಂತೇಳಿ ಬಹಳ ಆಶ್ಚರ್ಯ ಆಯಿತು. ಯಾಕೆ ಬದಲಾವಣೆ ಆಗಲು ಗೊತ್ತಿಲ್ಲ. ನಿಮಗೆ 2014ರ ಮೊದಲು ಅವರು ಮೋದಿ ಪ್ರಧಾನಿ ಆಗುವ ಮೊದಲು ಅವ್ರು ಏನು ಹೇಳಿದ್ರು ಅಂದ್ರೆ ವಿಜಯ
ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ಚಾನೆಲ್ಗಳಲ್ಲಿ ಬಂದಿದೆ. ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಮೋದಿ ಪ್ರಧಾನಿ ಆದ್ರೆ ನಾನು ಈ ದೇಶ ಬಿಟ್ಟು ನಾನು ಹೋಗ್ತೇನೆ ಅಂತಿದ್ರು. ಇಲ್ವಾ? ಯಾರು ಇದೇ ದೇವೇಗೌಡರು. ಆಗ ಈಗ ಏನ್ ಹೇಳ್ತಾರೆ ಅವರು, ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಾರೆ. ಆದ್ರೆ ಆದ್ರಿಂದ ಅವರು ದೇಶ ಬಿಟ್ಟು ಹೋಗುವುದಿಲ್ಲ ಅಂತೇಳಿ ಅಂದು ಹೇಳಿದ್ರು, ಅವರು ಆಶ್ವಾಸನೆ ಕೊಟ್ಟರು. ಈಗ ಹೇಗೆ ಬದಲಾವಣೆ ಆದ್ರೂ ಗೊತ್ತಿಲ್ಲ. ಬಹುಶಃ ಈಗ ಅವರಿಗೆ ಒಂದು ಪುತ್ರ ಮೋಹ ಬಹಳ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನನಗೆ ಕಾಣ್ತದೆ. ಅದಕ್ಕಾಗಿ ಯಾಕಂದ್ರೆ ಕುಮಾರಸ್ವಾಮಿ ಮಂತ್ರಿ ಆಗ್ಬೇಕು ಕೇಂದ್ರದಲ್ಲಿ. ಆ ಮಂತ್ರಿ ಆಗಬೇಕಾದ್ರೆ ನರೇಂದ್ರ ಮೋದಿ ಆಸೆ ಇರಬೇಕು. ಅವರಿಗೆ ಮುಂದೆ ಗೊತ್ತಿಲ್ಲ 2020 ಅನಂತರ ಇವರು ನರೇಂದ್ರ ಮೋದಿ ಮಾಜಿ ಆಗ್ತಾರೆ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಜಂಗಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.